ಸೊ ಆಲ್ಮೋಸ್ಟ್ ಒಂದು 250 ಕಿಲೋಮೀಟರ್ ಆದ ತಕ್ಷಣ ಇಲ್ಲಿ ಸ್ಟಾಪ್ ಮಾಡಿದ್ದೀವಿ. ಡೆಲ್ಲಿ ಕ್ರಾಸ್ ಮಾಡಿಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ಒಳಗಡೆ ಗಲ್ಲಿಗಳಿಂದ ಹೋಗ್ಬೇಕು. ಇದು ಪೇಡ್ ಟಿಕೆಟ್ಗೆ ಇಷ್ಟೊಂದು ರಶ್ ಇದೆ. ಸತಿದೇವಿಯ ಮೊಣಕೈ ಬಿದ್ದಿದೆ. ಅಂದರೆ ಆಲ್ಕೋಹಾಲ್ನ ನೈವೇದ್ಯ ಕೊಡ್ತಾರೆ. ಮಂಗಳ ಗ್ರಹ ಹುಟ್ಟಿದ್ದು ಇದೇ ಪ್ಲೇಸಲ್ಲಿ. ಕೃಷ್ಣ ಬಲರಾಮ ಅವರು ಸ್ಟಡಿ ಮಾಡಿರೋ ಸಂದೀಪನಿ ಆಶ್ರಮ. ಸತಿದೇವಿಯ ತುಟಿ ಬಿದ್ದಿದೆ ಅಂತ ಪ್ರತೀತಿ. ಈಗ ಹೊಸದಾಗಿರೋ ಮಹಾಕಾಲ್ ಕಾರಿಡಾರ್ಗೆ ಬಂದಿದ್ದೀವಿ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಮನಾಲಿ ಬೆಂಗಳೂರು ಟು ಮನಾಲಿ ಸೀರೀಸ್ನ 8th ಡೇ. ನಾವು ಇವಾಗ ಅಮೃತ್ಸರಿಂದ 5:30ಗೆ ಚೆಕ್ಔಟ್ ಮಾಡ್ಕೊಂಡು ಉಜ್ಜೈನ್ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಉಜ್ಜೈನ್ ಬಂದ್ಬಿಟ್ಟು 1200 ಕಿಲೋಮೀಟರ್ಸ್ ಆಗುತ್ತೆ. ಅರೌಂಡ್ 16 ಅವರ್ಸ್ ತೋರಿಸ್ತಾ ಇದೆ. ಸೊ ಜಸ್ಟ್ ಒಂದು 10-15 ಮಿನಿಟ್ಸ್ ಆಯ್ತು ನಾವು ಸ್ಟಾರ್ಟ್ ಮಾಡಿ. ಆನ್ ದ ವೇನಲ್ಲಿ ಸಿಗೋ ರೆಸ್ಟೋರೆಂಟ್ಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀವಿ. ಸೊ ರೋಡ್ ಕಂಡೀಷನ್ಸ್ ಎಲ್ಲ ಅಪ್ಡೇಟ್. ರಿವರ್ನ ಕ್ರಾಸ್ ಮಾಡ್ತಾ ಇದ್ದೀವಿ. ಬಟ್ ನೀರೇ ಇಲ್ಲ ಇಲ್ಲಿ. ತುಂಬ ಜಾಸ್ತಿ ಇದೆ. ಒಂದು 250 ಕಿಲೋಮೀಟರ್ ಆದ ತಕ್ಷಣ ಇಲ್ಲಿ ಸ್ಟಾಪ್ ಮಾಡಿದ್ವಿ ಬ್ರೇಕ್ಫಾಸ್ಟ್ಗೆ. ಹವೇಲಿದಪ್ಪ ಅಂತೆ. ಟೈಮು 8:45 ಆಗಿದೆ. ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಜರ್ನಿನ. ಆಫ್ಟರ್ ಬ್ರೇಕ್ಫಾಸ್ಟ್ ಮತ್ತೊಂದು 30-40 ಕಿಲೋಮೀಟರ್ ಮುಂದ್ಗಡೆ ಒಂದು ಪೆರಿಫೆರಲ್ ಎಕ್ಸ್ಪ್ರೆಸ್ ವೇ ಅಂತ ನ್ಯಾಷನಲ್ ಹೈವೇ ಮುಗೀತು. ಸೊ ಇಲ್ಲಿಂದ ಎಕ್ಸ್ಪ್ರೆಸ್ ವೇ ಕನೆಕ್ಟ್ ಆಗಿದೆ. ಡೆಲ್ಲಿ ಗಂಟ ಎಕ್ಸ್ಪ್ರೆಸ್ ವೇ. ಇಲ್ಲಿ ಡೆಲ್ಲಿವರೆಗೂ ಎಕ್ಸ್ಪ್ರೆಸ್ ವೇ ಇರುತ್ತೆ. NE5 ಮತ್ತು ಅಗೇನ್ ಡೆಲ್ಲಿಯಿಂದ NE4 ಕನೆಕ್ಟ್ ಆಗುತ್ತೆ. ಸದ್ಯಕ್ಕೆ ಎಕ್ಸ್ಪ್ರೆಸ್ ವೇ ಹೋಗ್ತಾ ಇದೆ. ನೆನ್ನೆ ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿದ್ದೆ. ಸೊ ಬ್ಲಿಂಕಿಟ್ ಅವರು ಈ ಥರ ಕೊಟ್ಟಿದ್ದಾರೆ. ಮಕ್ಕಳಿಗೆ ಕಲರ್ ಮಾಡ್ಬೋದು. ಹಾಗೆ ಇದು ಬ್ಯಾಕ್ ಸೈಡಲ್ಲಿ ಐಸ್ ಕ್ರೀಮ್ಸ್ ಎಲ್ಲ ಇದೆ. ಸೊ ಅದು ನಮ್ಮ ಶ್ರೀಯೋಗಿ ಇವಾಗ ಟೈಮ್ ಪಾಸ್ಗೆ ಆಟ ಆಯ್ತು ಈಗ. ಕಿಲೋಮೀಟರ್ ಡ್ರೈವ್ ಮಾಡಿದ ತಕ್ಷಣ ಈ NE5 ಇಂದ ಎಕ್ಸಿಟ್ ತಗೊಳ್ತಾ ಇದ್ದೀವಿ. ಬಾಕ್ಸಸ್ ಎಲ್ಲರೂ ಗೊತ್ತಿದೆ. ಬಟ್ ನನ್ನ ಮಗಂಗೆ ಅದು ಫಸ್ಟ್ ಟೈಮ್. ಇವಾಗ ಹಾಕು. ಫಸ್ಟ್ ಒಂದು ಲೈನ್ ಹಾಕು. ಯಾವ್ದಾರ 2 ಡಾಟ್ಸ್ನ ಜೋಡಿಸು. ಓಕೆ. ಸೊ ಇದೇ ಎಕ್ಸ್ಪ್ರೆಸ್ ವೇನಲ್ಲಿ ನಮಗೆ ಡೆಲ್ಲಿ ಹಾಗೆ ಜೈಪುರ್ ಎಕ್ಸಿಟ್ ತಗೋಬಹುದು. ಡೆಲ್ಲಿ ಕ್ರಾಸ್ ಮಾಡಿಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ಸಿಟಿ ಒಳಗಡೆ ಎಂಟರ್ ಆಗಲಿಲ್ಲ. ಸೊ ಇವಾಗ NE5 ಎಕ್ಸಿಟ್ ಆಗಿಬಿಟ್ಟು ಇಲ್ಲಿ NE4ಗೆ ಕನೆಕ್ಟ್ ಆಗ್ತಾ ಇದ್ದೀವಿ. ಮತ್ತೆ ಬರೋವಾಗ ಬಂದಿದ್ವಲ್ಲ ಡೆಲ್ಲಿ ವಡೋದರ ಮುಂಬೈ ಎಕ್ಸ್ಪ್ರೆಸ್, ಅದೇ ವೇನಲ್ಲಿ ಮತ್ತೆ ಜಾಯ್ನ್ ಆಗ್ತಿದ್ದೀವಿ. ಸೊ ಇವಾಗ ಏನು ಬಂದ್ವಲ್ಲ ನಾವು NE5 ಹೈವೇನಲ್ಲಿ, ಅಲ್ಲಿ ಫ್ಯೂಯಲ್ ಸ್ಟೇಷನ್ಸು ತುಂಬ ಲಿಮಿಟೆಡ್ ಇದ್ದಾವೆ. ಹಾಗೆ ರೆಸ್ಟೋರೆಂಟ್ಸ್ ಅಂತೂ ಒಂದು ಸಿಕ್ಕಿಲ್ಲ. ನಾವು ಆಲ್ಮೋಸ್ಟ್ 168 + 88 ಬಂದ್ವಿ. 88 ಕಿಲೋಮೀಟರ್ಸು, ಬಟ್ ಯಾವುದೂ ಇರಲಿಲ್ಲ. ಸೊ ಬೆಟರ್ ಪ್ಲ್ಯಾನ್ ಮಾಡ್ಕೊಂಡು ಬರೋದು ಆ ರೂಟಲ್ಲಿ ಬರೋದಾದ್ರೆ. ಸೊ ಇವಾಗ
ಇಲ್ಲೇ NE4ಅಲ್ಲಿ ನಾವು ಒಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ ಊಟ ಮಾಡೋಕ್ಕೆ, ಡೆಲ್ಲಿ ಮುಂಬೈ ಎಕ್ಸ್ಪ್ರೆಸ್ ವೇ. ಸೊ ಟೈಮ್ ಇವಾಗ 1:30 ಆಗಿದೆ. ಇಲ್ಲಿ ಹಲ್ದಿರಾಮ್ಸ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ನೋಡೋಣ ಹೇಗಿರುತ್ತೆ ಇಲ್ಲಿ ಟೇಸ್ಟ್ ಅಂತ. ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಅಥೆಂಟಿಕ್ ಟೇಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆ್ಯಕ್ಚುಲಿ ಆರ್ಡರ್ ತೊಗೊಳಕ್ಕೆ ಯಾರು ವೇಟರ್ಸ್ ಇರಲ್ಲ. QR ಕೋಡ್ ಇದೆಲ್ಲ, QR ಕೋಡಿಂದ ಸ್ಕ್ಯಾನ್ ಮಾಡಿ ಮೊಬೈಲಿಂದ ಆರ್ಡರ್ ಮಾಡಬೇಕಿಲ್ಲ. ಸೊ ಆರ್ಡರ್ ಪ್ಲೇಸ್ ಆದ ತಕ್ಷಣ ಟೇಬಲ್ಗೆ ತಂದು ಅವ್ರು ಡೆಲಿವರ್ ಮಾಡ್ತಾರೆ. ವೆಜ್ ಮಿಕ್ಸ್ ಕೋಂಬೋ ಹಾಗೆ ಒಂದು ಪನ್ನೀರ್ ರೈಸ್ ಬೌಲ್ ಹೇಳಿದ್ದೀವಿ. ಇವಾಗ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ ಇನ್ನೇನು. ನೋಡಿ ಮತ್ತೆ ನಾವು ಡೆಲ್ಲಿ ವಡೋದರ ಮುಂಬೈ ಎಕ್ಸ್ಪ್ರೆಸ್ ಬೇಗೆ ಕನೆಕ್ಟ್ ಆಗ್ತಾ ಇದ್ವಿ. ಆಲ್ಮೋಸ್ಟ್ ನಾವು ರಾಜಸ್ಥಾನಲ್ಲಿ ಒಂದು ರೌಂಡ್ ಹಾಕೊಂಡು ಬಂದು ಮತ್ತೆ ಇದಕ್ಕೆ ಕನೆಕ್ಟ್ ಆದ್ವಿ. ಇನ್ ಬಿಟ್ವೀನ್ NE4ಅಲ್ಲಿ ಏನು ವರ್ಕ್ ನಡೀತಾ ಇರೋದ್ರಿಂದ ಈ ಥರ ಕೊಟ್ಟಿದ್ದಾರೋ ಏನೋ ಗೊತ್ತಿಲ್ಲ. ಬಟ್ ಸ್ಟಿಲ್ NE4. ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಬ್ಯಾಂಗ್ಳೂರಿಂದ ಮನಾಲಿ ಹೋಗುವಾಗ ನಾವು ಈ ರಾಜಸ್ಥಾನ್ ಸೈಡು ರೀಚ್ ಆದಮೇಲೆ ಡೆಲ್ಲಿ ಮುಂಬೈ ಎಕ್ಸ್ಪ್ರೆಸ್ ವೇಗೆ ಕನೆಕ್ಟ್ ಆಗಿದ್ವಿ. ಸೊ ಆ ಎಕ್ಸ್ಪ್ರೆಸ್ ವೇಯಿಂದ ಹರಿಯಾಣ ಸೈಡ್ ಟ್ರಾವೆಲ್ ಮಾಡಿ ಪಂಜಾಬ್ ರೂಟ್ ಮೂಲಕ ಮನಾಲಿ ರೀಚ್ ಆಗಿದ್ವಿ. ಸೊ ಇವಾಗ ಅಮೃತ್ಸರಿಂದ ಉಜ್ಜಯಿನಿಗೆ ಬರುವಾಗ ಕೂಡ ಪಂಜಾಬಿಂದ ಹರಿಯಾಣ ಕ್ರಾಸ್ ಮಾಡಿ ಮತ್ತೆ ಡೆಲ್ಲಿ ಮುಂಬೈ ಎಕ್ಸ್ಪ್ರೆಸ್ ವೇನೇ ಕನೆಕ್ಟ್ ಆಗಿದ್ದೀವಿ. ಸೊ ರಾಜಸ್ಥಾನ್ ಮತ್ತು ಮಧ್ಯಪ್ರದೇಶ್ ರೂಟ್ ಮೂಲಕ ಇವಾಗ ಉಜ್ಜಯಿನಿ ರೀಚ್ ಆಗ್ತೀವಿ. ಸೊ ಒಂದೇ ರೋಡು ನಮ್ಮ 2 ಡಿಫ್ರೆಂಟ್ ಟ್ರಿಪ್ನ ಕನೆಕ್ಟ್ ಮಾಡುತ್ತೆ. ಸೊ ಒಂದು ಅಡ್ವೆಂಚರ್ ಟ್ರಿಪ್ಗೆ, ಇನ್ನೊಂದು ಸ್ಪಿರಿಚುವಲ್ ಟ್ರಿಪ್ಗೆ. ಸೊ ಉಜ್ಜಯಿನಲ್ಲಿ ನಾವು ಬುಕ್ ಮಾಡಿರೋ ಪ್ರಾಪರ್ಟಿ ಬಂದು ಈ ಥರ ಇದೆ. ಹಾಲ್ ಇದೆ. 2 BHK ಪ್ರಾಪರ್ಟಿ. ಇದು 2 beds. ಸೊ ಇವಾಗ ನಾವು 5:30 ಆಗಿದೆ ಟೈಮು. ಮಾರ್ನಿಂಗೆಲ್ಲ ಬಿಸಿಲು ಇರುತ್ತೆ ಅಂತ ಅಂದ್ಕೊಂಡು ಇವಾಗ ಸ್ಟಾರ್ಟ್ ಮಾಡ್ತಾ ಇರ್ತೀವಿ ಕಾಲೇಜ್ ಟೆಂಪಲ್ ಕಡೆಗೆ. ಸೊ ನಾವು ಸಂಧ್ಯಾ ಆರತಿನ ಬುಕ್ ಮಾಡಿರೋದು. ಸಂಧ್ಯಾ ಆರತಿ ಬಂದು 6:30ಗೆ ಗೇಟ್ ಹತ್ರ ಇರಬೇಕು ಅಂತ ಹೇಳಿದ್ರೆ ಹತ್ರ. ಸೊ ಇವಾಗ ಹೋಗ್ತಾ ಇದ್ದೀವಿ. ಉಜ್ಜಯಿನಲ್ಲಿ ಸೈಟ್ ಸೀಯಿಂಗ್ಗೆ ಆಟೋ ಪ್ರಿಫರೇಬಲ್. ಇದರಿಂದ ಟೈಮ್ ಕೂಡ ಸೇವ್ ಆಗುತ್ತೆ ಅಂಡ್ ಪಾರ್ಕಿಂಗ್ ಟೆನ್ಷನ್ ಇರಲ್ಲ. ಇವರು ಒಂದಿನದಲ್ಲಿ 5 to 6 ಪ್ಲೇಸ್ ನ ಕವರ್ ಮಾಡ್ತಾರೆ. ಚಾರ್ಜಸ್ 500 ಇಂದ 700 ಒಳಗಡೆ ಆಗುತ್ತೆ. ಸೊ ಈಗ ನೋಡ್ತಾ ಇದ್ರಲ್ಲ, ಈ ಪಾರ್ಕಿಂಗ್ ಎಲ್ರಿಗೂ ಅವೈಲೇಬಲ್ ಇರಲ್ಲ. ಓನ್ಲಿ ಫಾರ್ VVIP ಈ ಪಾರ್ಕಿಂಗ್ ಅವೈಲೇಬಲ್ ಇರುತ್ತೆ. ಪಬ್ಲಿಕ್ ಪಾರ್ಕಿಂಗ್ ಈ ಪ್ಲೇಸ್ ಇಂದ 100 to 150 ಮೀಟರ್ ದೂರ ಹೋಗಬೇಕು. ಸೊ ಅಲ್ಲೊಂದು ಪೇಡ್ ಪಾರ್ಕಿಂಗ್ ಅವೈಲೇಬಲ್ ಇರುತ್ತೆ. ಸೊ ಆ ಪಬ್ಲಿಕ್ ಪಾರ್ಕಿಂಗ್ ನ ಟೆಂಪಲ್ ನ ಗೇಟ್ ನಂಬರ್ ಒಂದು 15 to 20 ಮಿನಿಟ್ಸ್ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ. ಸೊ ಪೇಡ್ ದರ್ಶನ ಎಲ್ಲ ಗೇಟ್ 1 ಇರುತ್ತೆ. ಶೀಘ್ರ ದರ್ಶನ ಆಗಲಿ ಅಥವಾ ಯಾವುದಾದ್ರೂ ಆರತಿ ದರ್ಶನ ಆಗಲಿ ಗೇಟ್ 1 ಇರುತ್ತೆ. ಸೊ ಗೇಟ್ 1 ಹೋಗೋಕ್ಕೆ ಈ ರೋಟು ಒಳಗಡೆ ಗಲ್ಲಿಗಳಿಂದ ಹೋಗ್ಬೇಕು. ಈ ಲೈನ್ಸ್ ಯೂಸ್ ಮಾಡೋದು ಪೇಡ್ ಸರ್ವಿಸಸ್. ಗೇಟ್ ನಂಬರ್ 1 ಅವಂತಿಕಾ ದ್ವಾರ ಅಂತಾರೆ ಇದಕ್ಕೆ. ಸೊ ಎಲ್ಲ ಪೇಡ್ ಸರ್ವಿಸಸ್ಸು ಈ ಲೈನಿಂದ ಎಂಟರ್ ಆಗಬೇಕು. ಮುಂಚೆ ವೆಹಿಕಲ್ಸ್ ಎಲ್ಲ ಇಲ್ಲಿವರೆಗೂ ಅಲೋ ಮಾಡ್ತಾ ಇದ್ರು. ಬಟ್ ಈಗ ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇರೋದ್ರಿಂದ ವೆಹಿಕಲ್ಸ್ ಆಲ್ಮೋಸ್ಟ್ 500 ಮೀಟರ್ 1 ಕಿಲೋಮೀಟರ್ ದೂರನೇ ನಿಲ್ಲಿಸಿರ್ತಾರೆ. ಇದು ಪೇಡ್ ಟಿಕೆಟ್ಗೆ ಇಷ್ಟೊಂದು ರಶ್ ಇದೆ. ಸೀಟಿಂಗ್ ಅರೇಂಜ್ಮೆಂಟ್ಸು ಅಷ್ಟೇ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ನೀವು ಎಷ್ಟು ಬೇಗ ಬರ್ತೀರೋ ಅಷ್ಟು ಮುಂದೆ ಇರೋ ಸೀಟ್ ಸಿಗುತ್ತೆ. ಸೊ ಇವಾಗ ನಾವು ಬಂದಿದ್ದೀವಿ ಹರಸಿದ್ಧಿ ಜಯಮಾತಾ ಹರಸಿದ್ಧಿ ಟೆಂಪಲ್ಗೆ. ಸೊ ಇದು 51 ಶಕ್ತಿಪೀಠಗಳಲ್ಲಿ ಏನಿದೆಯಲ್ಲ ಅದು 26ನೇ ಶಕ್ತಿಪೀಠ. ಇಲ್ಲಿ ಸತಿದೇವಿಯ ಮೊಳಕೈ ಬಿದ್ದಿದೆ. ಮುಂದೆ ಕಾಣಿಸ್ತಾ ಇರೋ ಹ್ಯೂಜ್ ದೀಪಸ್ತಂಭ ಹರಸಿದ್ದ ಟೆಂಪಲ್ ಬಿಗ್ಗೆಸ್ಟ್ ಹೈಲೈಟ್. ಈ ಲೈಟಿಂಗು 6:30 to 7 ಇರುತ್ತೆ. ಟೈಮಿಂಗ್ ಬೇರೆ ಆಗುತ್ತೆ ಸೀಸನ್ ಟು ಸೀಸನ್ಸು.
ಮಹಾಕಾಲೇಶ್ವರ ಟೆಂಪಲ್ ಹತ್ರ ಇರೋ ಇನ್ನೊಂದು ಫೇಮಸ್ ಪ್ಲೇಸ್ ಅಂದ್ರೆ ಈ ಬಡಾ ಗಣೇಶ್ ಟೆಂಪಲ್. ಸೊ ಹೆಸರು ಹೇಳಂಗೆ ಒಳಗಡೆ ಬಂದು ನೋಡಿದ್ರೆ ಇಲ್ಲಿ ಕಾಣಿಸ್ತಾ ಇರೋ ಗಣೇಶ ಐಡಲ್ ದೊಡ್ಡ ಹೈಲೈಟ್. ನೆಕ್ಸ್ಟ್ ಹೋಗ್ತಾ ಇರೋದು ಭಾರತ್ ಮಾತಾ ಮಂದಿರು. ಇದು ಗೇಟ್ 1 ಎಂಟ್ರೆನ್ಸ್ ಇಂದ ನಿಯರ್ ಆಗುತ್ತೆ. ಇದು ಸ್ವಲ್ಪ ಡಿಫ್ರೆಂಟ್ ಟೆಂಪಲ್, ಯಾಕಂದ್ರೆ ಇಲ್ಲಿ ಒಂದು ಸ್ಪೆಸಿಫಿಕ್ ಡೈಟಿಗೆ ಡೆಡಿಕೇಟ್ ಮಾಡಿಲ್ಲ. ಇನ್ಸ್ಟೆಡ್ ಭಾರತ್ ಮಾತಾ ಅಂದ್ರೆ ಇಂಡಿಯಾನ ರಿಪ್ರೆಸೆಂಟ್ ಮಾಡ್ತಾರೆ. ಸೆಕೆಂಡ್ ಡೇ ನಾವು ಸ್ಟಾರ್ಟ್ ಮಾಡಿದ್ದು ಮಾರ್ನಿಂಗ್ 6 o'clock ಇಂದ. ನೀವೇನಾದರೂ ಸಮ್ಮರಲ್ಲಿ ಹೋದರೆ 6 to 10 ಈಸ್ ಪ್ರಿಫರಬಲ್ ಟೈಮು. ಫಸ್ಟ್ ಕಾಲ್ಬೆರೆ ಟೆಂಪಲ್ ಬಂದಿದ್ದೀವಿ. ಇದೆಲ್ಲ ಲೈನ್ಸ್ ಎಲ್ಲ ಫುಲ್ ಕ್ರೌಡೆಡ್ ಇರುತ್ತೆ ಯಾವಾಗಲೂ. ಅಟ್ಲೀಸ್ಟ್ ಇನ್ ವೀಕೆಂಡ್ಸ್ ಆರ್ ಪೀಕ್ ಅವರ್ಸ್ ಬಂದಾಗ ಫುಲ್ ಇದೆಲ್ಲ ಕ್ರೌಡೆಡ್ ಇರುತ್ತೆ. ಆ್ಯಕ್ಚುಲಿ ಇಲ್ಲಿ ಈ ದೇವರಿಗೆ ಮದ್ಯ ಅಂದರೆ ಆಲ್ಕೋಹಾಲ್ ನೈವೇದ್ಯ ಕೊಡ್ತಾರೆ. ಎಸ್, ಅದು ಕೇಳಕ್ಕೆ ಸ್ವಲ್ಪ ಡಿಫ್ರೆಂಟ್ ಅನಿಸ್ಬೋದು, ಆದರೆ ಇಲ್ಲಿ ಅದು ತುಂಬ ಓಲ್ಡ್ ಟ್ರೆಡಿಷನ್. ಜನರು ಬಾಟಲ್ ತೊಗೊಂಬಂದು ಪೂಜಾರಿಗೆ ಕೊಡ್ತಾರೆ ಮತ್ತು ಅದನ್ನ ಡಯಟಿಗೆ ಆಫರ್ ಮಾಡ್ತಾರೆ. ಆ್ಯಕ್ಚುಲಿ ಒಂದು 10 ನಿಮಿಷದಲ್ಲೇ ಆಯಿತು. ಸೊ ಬೆಳಿಗ್ಗೆ ಬೇಗ ಬಂದರೆ ಇದೇ ಅಡ್ವಾಂಟೇಜು. ಇನ್ ಕೇಸ್ ಆಫ್ ವೀಕೆಂಡು ಅಥವಾ ಪೀಕ್ ಅವರ್ಸಲ್ಲಿ ಬಂದರೆ ಮಿನಿಮಮ್ 3 to 4 hours ತಗೊಳುತ್ತೆ. ಇಲ್ಲಿ ಮುಂಚೆ ಮಧ್ಯಾಹ್ನ ಇಲ್ಲೇ ಆಲ್ಕೋಹಾಲ್ನ ಇಲ್ಲೇ ಹೊರಗಡೆ ಇರುತ್ತಲ್ಲ ಶಾಪ್ಸಲ್ಲಿ ಅಲ್ಲೇ ಇರ್ತಾಯಿದ್ರು. ಬಟ್ ಈಗಿನ ರೆಸ್ಟ್ರಿಕ್ಷನ್ ಇರ್ತದೆ, ಇಲ್ಲಿ ಈ ಸರೌಂಡಿಂಗಲ್ಲಿ ಇರ್ತಾಯಿಲ್ಲ, ಸ್ವಲ್ಪ ದೂರ ಇರುತ್ತೆ. ಸೊ ಈಗಲೂ ತೊಗೊಂಬಂದು ನಾವು ನೋಡಿದ್ವಿ. ಈಗಲೂ ತೊಗೊಂಬಂದು ಅದನ್ನ ನೈವೇದ್ಯ ರೂಪದಲ್ಲಿ ಇಲ್ಲಿ ಕೊಡ್ತಾರೆ. ಕ್ರೌಡಿಗೆ ಆಗ್ಲಿಂದ ಹೆಚ್ಚಾಗ್ತದೆ ಆ್ಯಕ್ಚುಲಿ. ಸೊ ಟೈಮ್ ಹೆಚ್ಚಿಗೆ ಆದಂಗೆ ಕ್ರೌಡ್ ಹೆಚ್ಚಿಗೆ ಆಗುತ್ತೆ. ಸೊ ಇನ್ ಕೇಸ್ ಆಫ್ ಇಲ್ಲಿ ಬರೋದಿದ್ರೆ ಅರ್ಲಿ ಮಾರ್ನಿಂಗ್ ಅಥವಾ ಲೇಟ್ ನೈಟ್ ಪ್ಲ್ಯಾನ್ ಮಾಡಿ ಬೆಟರು. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇದೆಲ್ಲ ಲೈನ್ಸ್ ತುಂಬಿಡುತ್ತೆ. ಈಗ ಇದೊಂದು ಅಡ್ವಾಂಟೇಜು, ಗಾಡಿ ಆಲ್ಮೋಸ್ಟ್ ಇಲ್ಲಿ ಟೆಂಪಲ್ವರೆಗೂ ಬರುತ್ತೆ. ಈ ಪಾರ್ಕಿಂಗ್ ಇದೆ ನೋಡಿ, ಯೂಸ್ ಮಾಡ್ಕೋಬೋದು. ವೀಕ್ ಡೇ ಅಥವಾ ಬೇಗ ಬಂದರೆ ಗಾಡಿ ಇಲ್ಲಿವರೆಗೂ ಬರುತ್ತೆ. ಇದೇ ಟೆಂಪಲ್ ಹಾರ್ಡ್ಲಿ 200 meters ಅಷ್ಟೇ. ವೀಕೆಂಡ್ ಬಂದರೆ ಐ ಥಿಂಕ್ ಒಂದು 500-600 meter ಮುಂಚೆನೇ ಪೇಡ್ ಪಾರ್ಕಿಂಗ್ ಇತ್ತಲ್ಲ, ಅಲ್ಲೇ ಪಾರ್ಕ್ ಮಾಡಿ ಬರಬೇಕು. ಇಲ್ಲಿವರೆಗೂ ಅವೈಲೇಬಲ್ ಇರಲ್ಲ ಸ್ಪೇಸು. ಮಂಗಳ ಗ್ರಹ ಹುಟ್ಟಿದ್ದು ಇದೇ ಪ್ಲೇಸಲ್ಲಿ. ಈ ಟೆಂಪಲ್ಗೆ ಅಸ್ಟ್ರಾಲಜಿ ಮತ್ತು ಗ್ರಹ ದೋಷ ರಿಲೇಟೆಡ್ ಇಂಪಾರ್ಟೆನ್ಸ್ ತುಂಬ ಇದೆ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ ಓಲ್ಡ್ ಟೈಮ್ಸಲ್ಲಿ ಉಜ್ಜೈನ್ ಅಸ್ಟ್ರಾನಮಿ ಮತ್ತು ಕ್ಯಾಲ್ಕುಲೇಷನ್ಸ್ಗೆ ತುಂಬ ಫೇಮಸ್ ಪ್ಲೇಸ್ ಆಗಿತ್ತು. ಇಲ್ಲಿರೋ ಕ್ಯೂ ಸಿಸ್ಟಮ್ ನೋಡಿದ್ರೆ ಗೊತ್ತಾಗ್ಬೋದು ಎಷ್ಟು ಕ್ಯೂ ಇರುತ್ತೆ ಅಂತ. ಸೊ ಮೇ ಬಿ ವೀಕ್ ಡೇ ಅಲ್ಲಿ ಬಂದಿದ್ದಕ್ಕೆ ಇದು ಅಡ್ವಾಂಟೇಜು. ಈಗ ಬಂದಿರೋದು ಕೃಷ್ಣ ಬಲರಾಮ ಅವರು ಸ್ಟಡಿ ಮಾಡಿರೋ ಸಂದೀಪನಿ ಆಶ್ರಮಕ್ಕೆ. ಉಜ್ಜೈನಲ್ಲಿರುವ ತುಂಬ ಹಿಸ್ಟಾರಿಕಲ್ ಮತ್ತು ಇಂಪಾರ್ಟೆನ್ಸ್ ಪ್ಲೇಸಲ್ಲಿ ಇದು ಒಂದು. ಲಾರ್ಡ್ ಕೃಷ್ಣ, ಬಲರಾಮ ಹಾಗೂ ಸುಧಾಮ ಅವರು ಇದೇ ಪ್ಲೇಸಲ್ಲಿ ಗುರು ಸಂದೀಪನಿಯವರ ಹತ್ರ ವಿದ್ಯಾಭ್ಯಾಸಕ್ಕಂತ ಬಂದಿದ್ರು. ಆಶ್ರಮ ಸರೌಂಡಿಂಗ್ ನೋಡಿದರೆ ಈಗಲೂ ಕೂಡ ಓಲ್ಡ್ ಲರ್ನಿಂಗ್ ಅಟ್ಮಾಸ್ಫಿಯರ್ ಫೀಲ್ ಆಗುತ್ತೆ. ಇದೇ ಪ್ಲೇಸಲ್ಲಿ ಶ್ರೀಕೃಷ್ಣ ಮತ್ತೆ ಬಲರಾಮ 64 ವಿದ್ಯೆಗಳನ್ನ 64 ದಿನದಲ್ಲಿ ಕಲ್ತಿದ್ರು. ಅದು ಯಾವ ವಿದ್ಯೆ ಮತ್ತು ಅದು ಯಾವ ರೀತಿ ಇತ್ತು ಅದನ್ನ ಸಿಂಪಲ್ ಟರ್ಮ್ಸ್ ಅಲ್ಲಿ ಎಲ್ರಿಗೂ ಅರ್ಥ ಆಗೋ ತರ ಇಲ್ಲಿ ಒಳಗಡೆ ಒಂದು ಓಪನ್ ಗ್ಯಾಲರಿ ಇದೆ. ಪೇಂಟಿಂಗ್ಸ್ ಡೀಟೇಲ್ ಆಗಿ ಹೇಳುತ್ತೆ. ಇಲ್ಲೆಲ್ಲ ನೋಡ್ಬೋದು ವಾಲ್ ಗೋಡೆ ಮೇಲೆಲ್ಲ ಅದನ್ನೇ ರಿಪ್ರೆಸೆಂಟೇಷನ್ ಮಾಡಿದ್ದಾರೆ. ಒಂದೊಂದು ವಿದ್ಯೆನ ಯಾವ ರೀತಿ ಕಲ್ತಿದ್ರು ಮತ್ತು ಅದರ ಮೀನಿಂಗ್ ಏನು ಇನ್ ಸಿಂಪಲ್ ಟರ್ಮ್ಸ್ ಅಲ್ಲಿ. ಇವಾಗ ನಾವು ಬಂದಿದ್ದೀವಿ ಗಡಕಾಲಿಕಾ ಮಂದಿರ. ಇದು 18 ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಇಲ್ಲಿ ಸತೀದೇವಿಯ ತುಟಿ ಬಿದ್ದಿದೆ ಅಂತ ಪ್ರತೀತಿ. ಇಲ್ಲಿ ನಮಗೆ 2 ಶಕ್ತಿಪೀಠಗಳು ಸಿಗುತ್ತೆ. ಒಂದು ಗಡಕಾಲಿಕಾ, ಒಂದು ನಿನ್ನೆ ಹರಸಿದ್ದಿ ಮಾತಾ ಟೆಂಪಲ್. ಕಾಲಿಕಾ ಮಂದಿರಿಂದ ಒಂದು 50 meters ಅಲ್ಲಿ ನಮಗೆ ಇದು ತಿರುಮನ್ ಗಣೇಶ್ ಟೆಂಪಲ್ ಸಿಗುತ್ತೆ. ಸೊ ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ. ಇಲ್ಲಿ ಒಂದು ಪುಟ್ಟದಾದ ಗೋಶಾಲೆ ಕೂಡ ಇದೆ. ನೆಕ್ಸ್ಟ್ ಹೋಗ್ತಾ ಇರೋದು ಉಜ್ಜಯಿನಿಗಳು ತುಂಬ ಹಳೇದು ಹಾಗೆ ಮಿಸ್ಟೀರಿಯಸ್ ಪ್ಲೇಸ್ಗೆ. ಈಗ ಬಂದಿರೋದು ಭರ್ತರಿ ಗುಫಾ.
ಇಲ್ಲಿ ಹೇಳ್ತಾರೆ ರಾಜ ಭರ್ತರಿ ಈ ಪ್ಲೇಸ್ ಅಲ್ಲಿ ತಪಸ್ಸು ಮಾಡಿದ್ರಂತ. ಅವರು ಒನ್ಸ್ ಪವರ್ಫುಲ್ ಕಿಂಗ್ ಆಫ್ ಉಜ್ಜೈನ್ ಆಗಿದ್ರು, ಬಟ್ ಆಮೇಲೆ ವರ್ಲ್ಡ್ಲಿ ಲೈಫ್ ಬಿಟ್ಟು ಸ್ಪಿರಿಚುಯಾಲಿಟಿ ಕಡೆ ಹೋದ್ರು ಅಂತ ಸ್ಟೋರಿ ಇದೆ. ಫಸ್ಟ್ ಲುಕ್ ಅಲ್ಲಿ ನಾರ್ಮಲ್ ಕೇವ್ ಅಂತ ಅನ್ಸುತ್ತೆ, ಬಟ್ ಇನ್ಸೈಡ್ ಹೋಗ್ತಾ ಇದ್ರೆ ಕೇವ್ ಸ್ಟ್ರಕ್ಚರ್ ತುಂಬಾ ನ್ಯಾರೋ ಮತ್ತು ಲೋ ಹೈಟ್ ಅಲ್ಲಿ ಇದೆ. A few minutes later. ಇವಾಗ ಟೈಮ್ 6:30 ಆಯ್ತು. ಸೊ ನೆನ್ನೆ ನಾವು ಸಂಧ್ಯಾ ಆರ್ತಿಗೆ ಹೋಗಿದ್ವಿ 7ಗೆ. ಸೊ ಅದಕ್ಕೋಸ್ಕರ ನಾವು ಹೊರಗಡೆ ಬಂದು ನೈಟ್ ಶೋ ಆಮೇಲೆ ಲೇಸರ್ ಶೋ ನೋಡಕ್ ಆಗ್ಲಿಲ್ಲ. ಸೊ ಅದಕ್ಕೋಸ್ಕರನೇ ಇವತ್ತು ಮತ್ತೆ ಸ್ಟೇ ಮಾಡ್ಬಿಟ್ಟು ಒನ್ ಡೇ ಎಕ್ಸ್ಟೆಂಡ್ ಮಾಡಿ ನಾವು ಲೇಸರ್ ಶೋ ನೋಡಕ್ ಹೋಗ್ತಾ ಇದೀವಿ. ಇವಾಗ 7 ಇಂದ 8 ಇದೆ ಅಂತ ಹೇಳಿದ್ದಾರೆ ಗೂಗಲ್ ಪ್ರಕಾರ, ಬಟ್ ಅಲ್ಲಿ ನೆನ್ನೆ ಕೇಳಿದ್ರೆ 8 to 9 ಅಂತ. ಹೊಸದಾಗಿರೋ ಮಹಾಕಾಲ್ ಕಾರಿಡಾರ್ ಬಂದಿದೀವಿ ಲೈಟಿಂಗ್ ಶೋ ನೋಡಕ್ಕೆ, ಈವ್ನಿಂಗ್ ಲೈಟಿಂಗ್ ಶೋ ನೋಡಕ್ಕೆ. ಈ ಮಹಾಕಾಲ್ ಕಾರಿಡಾರ್ ಆಲ್ಮೋಸ್ಟ್ 1.5 to 2 ಕಿಲೋಮೀಟರ್ ಉದ್ದ ಇದೆ. ಸೊ ಇಲ್ಲಿ ದೊಡ್ಡ ಶಿವಲಿಂಗ ಮಾಡಿದ್ದಾರೆ, ಬಟ್ ದೊಡ್ಡ ಶಿವಲಿಂಗ ಒಂದೇ ಇದರಿಂದ ಅಲ್ಲ, ಆಲ್ಮೋಸ್ಟ್ ಸಣ್ಣ ಎಲ್ಲ ಶಿವಲಿಂಗ ಜೋಡಿಸಿ ಇದನ್ನ ದೊಡ್ಡದಾಗಿ ಒಂದು ದೊಡ್ಡ ಶಿವಲಿಂಗ ಎಂಟ್ರೆನ್ಸ್ ಎಲ್ಲ ಇದೆ. ಮಹಾಕಾಲ್ ಕಾರಿಡಾರ್ ಎಂಟ್ರೆನ್ಸ್ ಅಲ್ಲಿ ಸಿಗುತ್ತೆ ಇದು. ಸೊ ಈ ಮ್ಯಾಪ್ ತುಂಬ ಯೂಸ್ಫುಲ್ ಆಗುತ್ತೆ. ಯಾವ ಕಡೆಯಿಂದ ಯಾವ ಗೇಟು, ಯಾವ ಎಂಟ್ರಿ, ಏನೇನಿದೆ, ಲ್ಯಾಂಡ್ ಮಾರ್ಕ್ಸು, ಯಾವ್ಯಾವ ಫೆಸಿಲಿಟೀಸ್ ಅವೈಲೇಬಲ್ ಇದೆ ಅಂತ ಕ್ಲಿಯರಾಗಿ ಕೊಟ್ಟಿದ್ದಾರೆ. ये कथा है उस महादेव के महाकाल स्वरूप की, जो सृष्टि के आरंभ भी हैं और काल के आगमन भी है. ಈಗ ಮುಗೀತು, ಮುಗಿಸ್ಕೊಂಡು ಈ ಕಾರಿಡಾರಲ್ಲಿ ಹೆಂಗೆ ರೌಂಡ್ ಆಗ್ತಾ ಇದೆ. ಕಾರಿಡಾರ್ ಎಲ್ಲ ನೋಡುವಂಥದ್ದು ಸಿಕ್ಕಾಪಟ್ಟೆ ಇದೆ ಇಲ್ಲಿ. ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ ಉದ್ದ ಕಾರಿಡಾರು. ಲೈಟಿಂಗ್ ಶೋ ಟೈಮಿಂಗ್ಗೆ ಬೇರೆ ಬೇರೆ ಸ್ಲಾಟ್ಸ್ ಇರುತ್ತೆ. ಇದು ಚೇಂಜ್ ಆಗ್ತಾ ಇರುತ್ತೆ ಟೈಮಿಂಗು ವಿಂಟರು ಸಮ್ಮರ್ಗೆ. ಸೊ ಈಗ ಸಮ್ಮರ್ಲಿ ಇರೋದು ಸ್ಟಾರ್ಟ್ ಆಗಿದ್ದು 7:30ಗೆ. 7:30 to ಹಾರ್ಡ್ಲಿ 25 ಮಿನಿಟ್ಸ್ ಇರುತ್ತೆ. ಅದಾದಮೇಲೆ ಒಂದು 10 ಮಿನಿಟ್ಸ್ ಆದ ತಕ್ಷಣ ಮತ್ತೆ ಇನ್ನೊಂದು ಸ್ಲಾಟ್ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಲೈಟಿಂಗ್ ಶೋ ಸ್ಟಾರ್ಟ್ ಸೇಮು, ಬಟ್ ರಿಪೀಟ್ ಆಗುತ್ತೆ ಅಷ್ಟೇ. ಸೊ ನೆಕ್ಸ್ಟ್ ಲೈಟಿಂಗ್ ಶೋ ಸ್ಟಾರ್ಟ್ ಆಗುತ್ತೆ ಒಂದು 15 ಮಿನಿಟ್ಸ್ ಬ್ರೇಕ್ ತಕ್ಷಣ. ಅರೌಂಡ್ 8:10ಗೆ ನೆಕ್ಸ್ಟ್ ಲೈಟಿಂಗ್ ಶೋ ಸ್ಟಾರ್ಟ್ ಆಗುತ್ತೆ. ಈ ಕಾರಿಡಾರ್ ಇಷ್ಟು ಲಾಂಗ್ ಇರೋದಕ್ಕೆ ಈ ಕಾರಿಡಾರಲ್ಲಿ ಆಲ್ಮೋಸ್ಟ್ ಬ್ರೇಕ್ಫಾಸ್ಟು, ಆಮೇಲೆ ಏನೋ ಸಣ್ಣ ಪುಟ್ಟ ಅಂಗಡಿ, ಬೇಕ್ರೀಸು, ಜ್ಯೂಸು, ಕೆಫೆ ಹತ್ರ ಎಲ್ಲ ಶಾಪ್ಸು ಇರುತ್ತೆ. ಸೊ ಇನ್ ಕೇಸ್ ಟಯರ್ಡ್ ಆದರೆ ಬಂದು ರೆಸ್ಟ್ ಮಾಡ್ಕೊಂಡು ಏನಾದರೂ ತಿನ್ಬೋದು ಇಲ್ಲಿ. ಸೊ ಈಗ ನಾವು ನೋಡಿದ್ವಲ್ಲ ಶಿವಂದು ಎಲ್ಲ ಅವತಾರದ್ದಾಗಲಿ ಅಥವಾ ಶಿವಂದು ಯುದ್ಧ ಮಾಡಿದ್ದು, ಆಮೇಲೆ ಏನೇನು ಇಂಪಾರ್ಟೆಂಟ್ ಮೈಲ್ ಸ್ಟೋನ್ಸ್ ಇರುತ್ತಲ್ಲ, ಸೊ ಆ ಮೈಲ್ ಸ್ಟೋನ್ಸ್ದೆಲ್ಲ ಸ್ಟ್ಯಾಚ್ಯೂ ಕ್ರಿಯೇಟ್ ಮಾಡಿದ್ದಾರೆ. ಚೆನ್ನಾಗಿದೆ. ಇವತ್ತು ಏನು ಲೈಟಿಂಗ್ಸಲ್ಲಿ ಇನ್ನೂ ಚೆನ್ನಾಗಿ ಕಾಣುತ್ತಿದ್ದು. ಈ ಕಾರಿಡಾರಲ್ಲಿ ಜನ ಆ್ಯಕ್ಚುಲಿ ಪ್ರಿಫರ್ ಮಾಡೋದು ಈವ್ನಿಂಗ್ ಟೈಮೇ, ಆಫ್ಟರ್ 6. ಸೊ ಡೇ ಟೈಮಲ್ಲಿ ಕಡಿಮೆ ಇರುತ್ತೆ ಇಲ್ಲಿ. ಈವ್ನಿಂಗ್ ಟೈಮ್ ಬರೋದ್ರಿಂದ ಈ ಲೈಟಿಂಗ್ ಶೋದಲ್ಲಿ ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಉಜ್ಜಯಿನಿಗೆ ಬಂದಾಗ ಈ ಕಾರಿಡಾರ್ ಬರೋದು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಇಫ್ ಪಾಸಿಬಲ್ ಈವ್ನಿಂಗ್ ಟೈಮ್ ಪ್ರಿಫರ್ ಮಾಡಿ. ಸೊ ಈವ್ನಿಂಗ್ ಟೈಮ್ ಪ್ರಿಫರ್ ಮಾಡೋದ್ರಿಂದ ಒಂದೇದು ಇಲ್ಲಿದು ಹೀಟಿಂದ ಅವಾಯ್ಡ್ ಮಾಡ್ಕೋಬೋದು. ಆಮೇಲೆ ಈವ್ನಿಂಗ್ ಟೈಮ್ ಸ್ವಲ್ಪ ಬೆಟರ್ ಕೂಲ್ ಆಗಿರುತ್ತೆ ವೆದರು, ಆ್ಯಂಡ್ ಲೈಟಿಂಗ್ಸ್ ಚೆನ್ನಾಗಿರುತ್ತೆ. ಸೊ ಈಗ ಲೈಟಿಂಗ್ ಶೋ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. 7:30 ಸ್ಟಾರ್ಟ್ ಆಗಿತ್ತು. 20-25 ಮಿನಿಟ್ಸ್ ಇರುತ್ತೆ. ಸೊ 2 ಸೆಷನ್ಸ್ ಇರುತ್ತೆ, 2 ಸ್ಲಾಟಲ್ಲಿ ಆಗುತ್ತೆ ಇದು. 7:30 ಇಂದ 7:50-55 ಮುಗೀತು. ನೆಕ್ಸ್ಟ್ 8:10ಗೆ ಇನ್ನೊಂದು ಸ್ಟಾರ್ಟ್ ಆಯಿತು. ಸೊ ಇದಾಗೇನು ಡಿಪೆಂಡ್, ನಿನ್ನೆ 3 ಸೆಷನ್ಸ್ ಇತ್ತು, ನಿನ್ನೆ 8:00ವರೆಗೂ ಇತ್ತು. ಗೊತ್ತಿಲ್ಲ ಟೈಮಿಂಗ್ಸ್ ಎಕ್ಸಾಕ್ಟ್, ಸ್ಟಾರ್ಟ್ ಆಗೋದು 7:30ಗೆ ಸ್ಟಾರ್ಟ್ ಆಗುತ್ತೆ.
ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.